ಎಸ್ ಇನ್ನು ಬೆಂಗಳೂರಲ್ಲಿ ಪುಂಡ್ರಗಂತೂ ಪೊಲೀಸ್ ಇಲಾಖೆಯ ಭಯನೇ ಇಲ್ಲ. ಇಲಾಖೆ ಬಿಡ್ರಿ, ಪೊಲೀಸರು ಕಂಡ್ರೂ ಭಯ ಇಲ್ಲ. ಹಾಡ್ ಹಗ್ಲೆ ಕಿಡ್ನಾಪು, ಸುಲಿಗೆ, ಕಳ್ತನ ಅಂತ ಇಷ್ಟ ಬಂದಂಗೆ ಆಡ್ತಾ ಇದ್ದಾರೆ. ಖಾಕಿ ಅಂದ್ರೆ ಅವ್ರಿಗೆ ಕ್ಯಾರೇ ಇಲ್ಲ. ಬೆಂಗಳೂರು ಒಂದು ಕಡೆ ತಗೊಂಡ್ರೆ ಇಡೀ ರಾಜ್ಯದಲ್ಲೂ ಹಾಗೆ ಆಗೋಗಿದೆ. ಖಾಕಿ ಕಂಡ್ರೆ ಎಲ್ಲೂ ಭಯನೇ ಇಲ್ಲ. ನಡು ರಸ್ತೆಯಲ್ಲೇ ಯುವಕನ ಕಿಡ್ನಾಪ್ ಮಾಡಿದೆ ಗ್ಯಾಂಗು. ಬ್ಯಾಡ್ರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ನಡೆದಿರೋ ಘಟನೆ. ರಸ್ತೆಯಲ್ಲಿ ಥಳಿಸಿ ಆಟೋದಲ್ಲಿ ಯುವಕ ಶರತ್ನನ್ನ ಕಿಡ್ನಾಪ್ ಮಾಡಿದ್ದಾರೆ. ನಾನವನಲ್ಲ, ಬಿಟ್ಬಿಡಿ ಅಂತ ಕೇಳಿದ್ರು ಕೂಡ ಬಿಡದನೆ ಟಾರ್ಚರ್ ಮಾಡಿದೆ ಈ ಗ್ಯಾಂಗ್. ನಡು ರಸ್ತೆಯಲ್ಲೇ ಕೊಲೆಗಳಾಗ್ತವೆ, ಹಾಡ್ ಹಗ್ಲೆ ಕೊಲೆಗಳಾಗ್ತವೆ, ಹಾಡ್ ಹಗ್ಲೆ ಕಿಡ್ನಾಪ್ಗಳಾಗ್ತವೆ ಬೆಂಗಳೂರಲ್ಲಿ. ಏನ್ ನಾವು ಕರ್ನಾಟಕದಲ್ಲಿ ಇದೀವ ಅಥವಾ ಯಾವ ರಾಜ್ಯದಲ್ಲಿ ಇದೀವಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಒಬ್ರಿಗೂ ಪೊಲೀಸರ ಮೇಲೆ, ಇಲಾಖೆ ಮೇಲೆ ಭಯ ಇಲ್ಲ, ಕಾನೂನಿನ ಮೇಲೆ ಗೌರವ ಇಲ್ಲ. ಇಷ್ಟ ಬಂದಂಗೆ ನೋಡಿ ಅಲ್ಲಿ ಯಾವ ತರ ಹೊಡೆದು, ಮನ್ಸಂಗ್ ಬಂದಾಗ ಹೊಡೆದು, ಕಿಡ್ನಾಪ್ ಮಾಡ್ಕೊಂಡು, ಸುಲಿಗೆ ಮಾಡ್ಕೊಂಡು ಇಂಥವ್ರು ಎಲ್ಲರೂ ಬೆಂಗಳೂರಲ್ಲಿದ್ದಾರೆ. ನೋಡಿ ಈ ಗ್ಯಾಂಗ್ ಇದೆಯಲ್ಲ, ಈ ಕಿಲಾಡಿ ಗ್ಯಾಂಗು, ನಟ ಅನ್ನೋನ್ಗೋಸ್ಕರ ಕಾಯ್ಕೊಂಡು ಸ್ಕೆಚ್ ಹಾಕೊಂಡು ನಿಂತಿತ್ತು ಈ ಗ್ಯಾಂಗು. ಇದೇ ವೇಳೆ ಸ್ನೇಹಿತರ ಜೊತೆ ಯುವಕ ಶರತ್ ಟೀ ಕುಡಿತಾ ಇದ್ದ. ಈತನೇ ನಟ ಅಂತ ಹೇಳಿ ಶರತ್ತನ್ನ ಕಿಡ್ನಾಪ್ ಮಾಡ್ತಾರೆ ಆ ಕಿಡಿಗೇಡಿಗಳು. ನಡು ರಸ್ತೆಯಲ್ಲಿ ಥಳಿಸಿ ಆಟೋಗೆ ತುಂಬಿಕೊಂಡು ಖದೀಮರು ಎಸ್ಕೇಪ್ ಆಗ್ತಾರೆ. ಅದಾದ್ಮೇಲೆ ಶರತ್ ಅಕ್ಕನಿಗೆ ಕರೆ ಮಾಡಿ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ. ಶರತ್ ಫೋನ್ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇವನು ನಟ ಅಲ್ಲ, ಶರತ್ ಅನ್ನೋದು ಗೊತ್ತಾಗುತ್ತೆ. ನಮಗ್ ಬೇಕಾದವನು ಇವನಲ್ಲ ಅಂತ ಹೇಳಿ ಆ ಗ್ಯಾಂಗ್ ಅವನನ್ನ ಅಲ್ಲೇ ಬಿಟ್ಟು ಹೊರಟೋಗುತ್ತೆ. ಆಟೋದಿಂದ ರಸ್ತೆಯಲ್ಲಿ ಇಳಿಸ್ಬಿಟ್ಟು ಸ್ಥಳದಿಂದ ಆ ಗ್ಯಾಂಗ್ ಕಾಲ್ ಕೀಳುತ್ತೆ. FIR ದಾಖಲಿಸಿ ಕಿಡ್ನಾಪರ್ಸ್ಗೋಸ್ಕರ ಬ್ಯಾಡ್ರಹಳ್ಳಿ ಪೊಲೀಸರಿಗೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಅಂದ್ರೆ ಏನು ಬೇಕಾದ್ರೂ ಆಗುತ್ತೆ ಬೆಂಗಳೂರಲ್ಲಿ ಹಾಡ್ ಹಗಲೆ. ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಯಾರಿಗೆ ಭಯ ಇದೆ ಹೇಳಿ? ಹಾಡ್ ಹಗಲೆ ಕೊಲೆಗಳಾಗ್ತಾ ಇದ್ದಾವೆ, ಬೀದಿಗಳಲ್ಲಿ ಕೊಲೆ ಆಗ್ತಾ ಇದೆ, ಹಾಡ್ ಹಗಲೆ ಈ ರೀತಿ ರೌಡಿಸಮ್ ನಡೀತಾ ಇದೆ, ಹಫ್ತಾ ವಸೂಲಿ ದಂಧೆ ನಡೀತಾ ಇದೆ, ಕಿಡ್ನಾಪ್ಗಳು ನಡೀತಾ ಇದೆ. ಎಲ್ಲಿದೆ ಕಾನೂನಿನ ಭಯ? ಪೊಲೀಸರ ಭಯ ಎಲ್ಲಿದೆ? ನೋಡಿ ವೆಪನ್ಸ್ ನೋಡಿ, ಮಚ್ಚು ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ದಾರೆ ವೆಪನ್ಗಳನ್ನ. ಏನಾಯ್ತು ಗಲಾಟೆ? ನಾನು ಫ್ರೆಂಡ್ ಟೀ ಕುಡಿತಾ ಇದ್ವಿ ನಾಗರಹೊಳೆ ಸರ್ಕಲ್ ಅಲ್ಲಿ. ಯಾರು ಏನೋ ಗೊತ್ತಿಲ್ಲ, ನಟನ ಅಂತ ಕರ್ಕೊಂಡು, ನಟ ಅಲ್ಲ ಅಂದ್ರೂ ಏಕಾಏಕ ಮಕ್ಕಳ ಮೇಲೆ ಹೊಡೆದು ಆಟೋನ ಕರ್ಕೊಂಡೋಗಿ ಮುಂದೆ ಕರ್ಕೊಂಡೋಗಿ ಏಕಾಏಕ ಹೊಡೆದು, ಆಮೇಲೆ ನಾನು ನಟ ಅಲ್ಲ ಅಂತ ಗೊತ್ತಾದ್ಮೇಲೆ ಯಾರೋ ಬೇರೆ ನನ್ನ ಮೊಬೈಲಿಂದ ಫೋನ್ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ನನಗೆ ಬಿಟ್ಟು ಈ ಥರ ಪೊಲೀಸರು ಬಿಟ್ಟು ಬ್ಯಾಡ್ರಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಎಷ್ಟು ಜನ? ಎಸ್, ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ಬೆಂಗಳೂರಲ್ಲಂತೂ ಪುಡಿ ರೌಡಿಗಳಿಗೆ ಯಾವುದೇ ರೀತಿಯಾದಂತಹ ಪೊಲೀಸರು ಭಯನೂ ಇಲ್ಲ, ಪುಂಡ್ರಿಗೂ ಇಲ್ಲ, ರೌಡಿಗಳಿಗೂ ಇಲ್ಲ. ಇಷ್ಟ ಬಂದಂಗೆ ಹಾಡ್ ಹಗಲಲ್ಲಿ ಎಂತೆಂಥ ರೌಡಿಸಮು, ಕಿಡ್ನಾಪು, ಮರ್ಡ್ರು ಎಲ್ಲವೂ ಕೂಡ ನಡೀತಾ ಇದೆ. ಸೊ ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ವೆಂಕಟೇಶ್. ಗುಡ್ ಮಾರ್ನಿಂಗ್ ಸುಂದರ್. ಅವರು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಈ ಒಂದು ಸ್ಪಾಟ್, ಮಹದೇಶ್ವರ ನಗರ ಅನ್ನುವಂತಹ ಒಂದು ಸ್ಪಾಟ್ ಏನಿದೆ, ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಬಳಿ ಕೃಷ್ಣ ಕಾಂಡಿಮೆಂಟ್ಸ್ ಹತ್ರ ಸಂಜೆ ಒಂದು 24 ತಾರೀಕು ಸಂಜೆ ಒಂದು ಯುವಕ, ಇನ್ನು ಶರತ್ ಅನ್ನುವಂತಹ ಯುವಕ ಸ್ನೇಹಿತನ ಜೊತೆ ಬಂದು ಟೀಯನ್ನು ಕುಡಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆಟೋದಲ್ಲಿ ಬಂದಂಥ 4-5 ಜನ ಯುವಕರು ಬಂದಂಥವರೇ ಏಕಾಏಕಿ ಈತನ ಮೇಲೆ ನಟ ನೀನಾ ಅಂತ ಹೇಳಿ ಕೇಳ್ತಾರೆ. ಆತ ನಾನಲ್ಲ ಅಂತ ಹೇಳಿದ್ರು ಕೂಡ ಆತನ ಹೊಡೆದು ಅವನ ಆಟೋದಲ್ಲಿ ಕೂರಿಸ್ಕೊಳ್ತಾರೆ. ಕೂರಿಸ್ಕೊಂಡ ನಂತರ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ ಅದರಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಕೂಡ ಮಾರಕಾಸ್ತ್ರವನ್ನು ಹಿಡ್ಕೊಂಡು ಆತನಿಗೆ ಹಲ್ಲೆಯನ್ನು ಮಾಡ್ತಾನೆ. ಅದಾದ ಬಳಿಕ ಆತ ಹೇಳ್ತಾನೆ,
ನಾನಲ್ಲ ಅಂತ ಹೇಳಿ ಕೂಡ. ಆದರೂ ಅವರು ಕೇಳದೆ ಇವನೇ ನಟ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಂತರ ಅವ್ರ ಅಕ್ಕ ಕರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈತನಿಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಇವನಲ್ಲ ಅಂತ ಹೇಳಿ. ಆದರೆ ಈ ಹಿಂದೆ ನಟ ಮತ್ತು ಅಲ್ಲೇ ಕಿಡ್ನಾಪ್ಗೊಳಗಾದಂಥ ಶರತ್ ಇಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ. ಈ ನಟನನ್ನ ಈ ಹಿಂದೆ ಕೂಡ ಈ ಕಿಡ್ನಾಪರ್ಸ್ಗಳ ಜೊತೆ ಗಲಾಟೆ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆತನನ್ನ ಹಲ್ಲೆ ಮಾಡಬೇಕು, ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ. ಆದರೆ ಆತ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಈ ಶರತ್ ಎನ್ನುವಂತಹ ಈ ಡೆಲಿವರಿ ಬಾಯ್ ಏನಿರ್ತಾರೆ ಈತನನ್ನ ಕರ್ಕೊಂಡೋಗಿ ಹಲ್ಲೆ ಮಾಡಿ ಕಳಿಸಿರ್ತಾರೆ. ಸದ್ಯ ಘಟನೆ ಆದ ನಂತರ ಅವ್ರ ಅಕ್ಕ ಕೂಡ ಕರೆಯನ್ನ ಮಾಡಿ ವಿಚಾರವನ್ನ ಹೇಳ್ತಾರೆ. ಸೊ ಈ ರೀತಿಯಾಗಿ ಯಾಕೆ ಮಾಡಿದ್ದು ಏನು ಅಂತ ಹೇಳಿ, ಆದರೂ ಕೂಡ ಆಕೆಯ ಜೊತೆ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವರಿಗೂ ಕೂಡ ಧಮಕಿಯನ್ನ ಹಾಕ್ತಾರೆ. ಆಗ ಅವರು ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನು ಕೊಡ್ತಾರೆ. ಸದ್ಯ ದೂರಿನ ಆಧಾರದ ಮೇಲೆ ಒಂದು FIR ಕೂಡ ಆಗಿದೆ. ಆದರೆ ಈ ಕಿಡ್ನಾಪರ್ಸ್ಗಳು ಯಾರು, ಎಲ್ಲಿಂದ ಬಂದ್ರು, ಯಾಕೆ ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರಿಗೆ ಯಾವುದೇ ಮಾಹಿತಿ ಕೂಡ ಇಲ್ಲ. ಆದರೆ ಅವ್ರ ಫೋಟೋಗಳು ಕೂಡ ಸಿಕ್ಕಿದೆ. ಆದರೆ ಅವ್ರನ್ನ ವಶಕ್ಕೆ ಪಡೆದ ನಂತರ ಅಸಲಿ ಸತ್ಯ ಏನು ಅಂತ ಕೂಡ ತಿಳಿದು ಬರುವಂತಹದ್ದು. ಸಿಂಧೂರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.